ನಿನ್ನೆ ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ನಲ್ಲಿ ವರ್ಬ್ ಆಫ್ ಮ್ಯಾನರ್ ಬಗ್ಗೆ ನಿಮಗೆ ಅದರ ಬಗ್ಗೆ ತುಂಬಾ ವಿಷಯವನ್ನ ನಿಮಗೆ ತಿಳಿಸಿದ್ದೆ. ಇಂದಿನ ದಿನ ಪೊಸಿಷನ್ ಆಫ್ ಅಡ್ವರ್ಬ್ ಅಡ್ವರ್ಬ್ ಆಫ್ ಮ್ಯಾನರ್ ಹಿಂದೆ ಆಗಿದೆ ನಿನ್ನೆ. ಇವತ್ತು ಪೊಸಿಷನ್ ಆಫ್ ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ ಅಂತ ಅದರಲ್ಲೇ ಇದೆ ಅರ್ಥ ಕನ್ನಡದಲ್ಲಿ. ಅಂದ್ರೆ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ವಿವರಿಸದೆ ಅದನ್ನ ಹೆಚ್ಚಿನ ವಿಶೇಷವನ್ನ ಕೊಡ್ತಕ್ಕಂಥದ್ದಲ್ಲಿ ಕ್ರಿಯಾ ವಿಶೇಷಣ. ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ಅದ್ರ ವಾಕ್ಯದಲ್ಲಿ ನೀವು ಕ್ರಿಯೆ ಪದನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಕ್ರಿಯಾ ವಿಶೇಷಣ ಅದರ ವಿಶೇಷತೆಯನ್ನ ಅಂದ್ರೆ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋ ಒಂದು ವಿಶೇಷತೆಯನ್ನ ಕ್ರಿಯಾ ವಿಶೇಷಣ ಹೇಳ್ತಾ ಇರ್ತದೆ. ಅದಕ್ಕೆ ನಾವು ಅಡ್ವರ್ಬ್ ಅನ್ನ ಬಳಸ್ತಾ ಇರ್ತೀವಿ ಬೇಕಾದ ಕಡೆ. ಇಲ್ಲಿ ಅಡ್ವರ್ಬ್ ಆಫ್ ಮ್ಯಾನರ್ ವಿಚ್ ಆನ್ಸರ್ ದ ಕ್ವಶನ್. ಈಗ ಅಡ್ವರ್ಬ್ಸ್ ನ ಬಗೆ ಏನಿದೆ ಅಂದ್ರೆ ಇಲ್ಲಿ ಅದು ಕ್ವಶನ್ ಹೇಗ್ ಮಾಡ್ತದೆ, ಆನ್ಸರ್ ಯಾವ್ದಕ್ಕೆ ಕೊಡುತ್ತೆ ಅನ್ನೋದಾದ್ರೆ ಕ್ವಶನ್ ಮಾಡಿದಾಗ ಹೌ ಅನ್ನೋ ಕ್ವಶನ್ ನಾವು ಮಾಡಿದ್ರೆ ಅದಕ್ಕೆ ಉತ್ತರವಾಗಿ ಕೊಡ್ತಕ್ಕಂತ ಅಡ್ವರ್ಬ್ಸ್ ನ ಇಲ್ಲಿ ನಾನು ಬಳಸಿದ್ದೀನಿ. ಹಾಗೆ ಇಲ್ಲಿ ಎಕ್ಸಾಂಪಲ್ಗೆ ಕಾಮ್ಲಿ, ಕೇರ್ಫುಲಿ, ಫಾಸ್ಟ್, ಕ್ವಿಕ್ಲಿ, ವೆಲ್ ಅನ್ನೋ ಅಡ್ವರ್ಬ್ ನಾನು ತಗೊಂಡಿದ್ದೀನಿ. ಇಲ್ಲಿ ವೆಲ್ ಆರ್ ಜನರಲಿ ಪ್ಲೇಸ್ಡ್ ಆಫ್ಟರ್ ದ ವರ್ಬ್. ಅಂದ್ರೆ ವರ್ಬ್ ಬಂದ ಮೇಲೆ, ಮುಖ್ಯ ಕ್ರಿಯಾಪದಗಳು ಬಂದ ಮೇಲೆ ನಾವು ಅಡ್ವರ್ಬ್ ನ ಬಳಸ್ತೀವಿ ಅನ್ನೋ ಅದನ್ನ ಇಲ್ಲಿ ಎಕ್ಸ್ಪ್ಲೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ಆರ್ ಆಫ್ಟರ್ ದ ಅಬ್ಜೆಕ್ಟ್ ಏನಾದ್ರು ಬಂದ್ರೆ ಅದರ ನಂತರ ಬಳಸ್ತೀವಿ. ಇಫ್ ದೇರ್ ಈಸ್ ಒನ್, ಅದು ಒಂದು ಅಬ್ಜೆಕ್ಟಿವ್ ಇದ್ರೆ ಆ ಟೈಮ್ ನಲ್ಲಿ ನಾವು ಇದನ್ನ ಬಳಸುವ ಅಭ್ಯಾಸ ಇದೆ. ಅಂದ್ರೆ ವಾಕ್ಯ ಮಾಡೋ ರೀತಿ ಇದೆ ಅನ್ನೋದನ್ನ ಇಲ್ಲಿ ಅರ್ಥೈಸ್ತಾ ಇದ್ದೀನಿ. ಸಿ ಡಸ್ ಆರ್ ವರ್ಕ್ ಕೇರ್ಫುಲಿ. ಸಿ ಡಸ್ ಹರ್ ವರ್ಕ್. ಇದನ್ನ ನಾವು ಈ ರೀತಿ ಮಾಡ್ಬೋದಾಗಿತ್ತು. ಸಿ ಈಸ್ ವರ್ಕಿಂಗ್ ಕೇರ್ಫುಲಿ ಅಂತ ಹೇಳಿ. ಇಲ್ಲಿ ಡಸ್ ಅನ್ನೋ ಒಂದು ಕ್ರಿಯಾಪದವನ್ನ ನಾವು ತಗೊಂಡಿದ್ವಿ. ಇಲ್ಲಿ ಹರ್ ಅನ್ನೋದು ಪೊಸಿಷನ್ ತೋರಿಸುತ್ತೆ ಪೊಸೆಸಿವ್ ಕ್ಯಾಸ್ ಅಲ್ಲಿ. ಸಿ ಡಸ್ ಹರ್ ವರ್ಕ್ ಕೇರ್ಫುಲಿ. ಕೇರ್ಫುಲಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಅದನ್ನ ಮೊದಲು ನೀವು ಅರ್ಥೈಸ್ಕೊಂಡ್ರೆ ನಿಮಗೆ ಈ ಒಂದು ವಾಕ್ಯದ ಅರ್ಥ ಗೊತ್ತಾಗುತ್ತೆ. ಕೇರ್ಫುಲಿ ಅಂದ್ರೆ ಎಚ್ಚರಿಕೆಯಿಂದ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ ಇಲ್ಲಿ. ಅವಳು ತನ್ನ ಕೆಲಸವನ್ನ ಬಹಳ ನಿಗಾ ವಹಿಸಿ ಇಲ್ಲ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಮಾಡ್ತಾಳೆ ಅನ್ನೋ ಅರ್ಥವನ್ನ ಇಲ್ಲಿ ಈ ಒಂದು ಮೊದಲನೇ ಸೆಂಟೆನ್ಸ್ಗೆ ಸಿಗ್ತಾ ಇದೆ ನಿಮ್ಗೆ. ಎರಡನೇ ಸೆಂಟೆನ್ಸ್ ಅಲ್ಲಿ ಈ ಸ್ಪೀಕ್ಸ್ ಇಂಗ್ಲಿಷ್ ವೆಲ್. ಅದನ್ನ ನೀವು ಕ್ವಶನ್ ಮಾಡ್ಕೋಬಹುದು. ಹೌ ಡಸ್ ಹಿ ಸ್ಪೀಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತೇಳಿ. ಅದಕ್ಕೆ ಉತ್ತರ ಇದೆ. ಹಿ ಸ್ಪೀಕ್ಸ್ ಇಂಗ್ಲಿಷ್ ವೆಲ್ ಅನ್ನೋದು ಕ್ರಿಯಾ ವಿಶೇಷಣವಾಗಿದೆ. ವೆಲ್ ಅಂದ್ರೆ ನಿಖರವಾಗಿ, ಸರಿಯಾಗಿ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಅವನು ಇಂಗ್ಲಿಷ್ ಅನ್ನ ಸರಿಯಾಗಿ ಮಾತನಾಡುತ್ತಾನೆ ಅನ್ನೋ ಅರ್ಥವನ್ನ ಈ ಎರಡನೇ ಸೆಂಟೆನ್ಸ್ಗೆ ಸಿಗ್ತಾ ಇದೆ. ಮೂರನೇ ಸೆಂಟೆನ್ಸ್ ಅಲ್ಲಿ ಇಟ್ ಈಸ್ ರೈನಿಂಗ್ ಹೆವಿಲಿ. ಹೆವಿಲಿ ಅಂದ್ರೆ ಇಲ್ಲಿ ಕ್ರಿಯಾ ವಿಶೇಷ ಅತಿಯಾಗಿ. ಮಾಮೂಲಿ ಏನು ಮಳೆ ಸುರಿತಾ ಇರ್ತದೆ, ಆದ್ರೆ ಇನ್ನೊಂದ್ ದಿನ ನೋಡಿದಾಗ ಮಳೆ ಬಂದಿದ್ದು ಹೇಗಿತ್ತು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದೆ. ಹೆವಿಲಿ ಅನ್ನೋದು ಅತಿಯಾಗಿ ಮಳೆ ಸುರಿಯುತ್ತಿದೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ನಾಲ್ಕನೇ ಸೆಂಟೆನ್ಸ್ ಸಿ ರಿಯಾಕ್ಟೆಡ್ ಸರ್ಪ್ರೈಸಿಂಗ್ಲಿ. ಸರ್ಪ್ರೈಸಿಂಗ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಆಶ್ಚರ್ಯಚಕಿತವಾಗಿ, ಆಶ್ಚರ್ಯಕರವಾಗಿ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ ಈ ಕ್ರಿಯಾ ಯಾವ್ದು ಅಡ್ವರ್ಬ್ ಕ್ರಿಯಾ ವಿಶೇಷಣ. ರಿಯಾಕ್ಟ್ ಅಂದ್ರೆ ಪ್ರತಿ ಉತ್ತರವನ್ನ ಕೊಡ್ತಕ್ಕಂಥದ್ದು. ಸಿ ರಿಯಾಕ್ಟೆಡ್, ಅವಳು ಬಹಳ ಆಶ್ಚರ್ಯಕರವಾಗಿ ಪ್ರತಿ ಉತ್ತರವನ್ನ ನೀಡಿದ್ಲು ಅನ್ನೋ ಅರ್ಥವನ್ನ ಕೊಡ್ತದೆ. ಐದನೇದು ದೇ ರನ್ ವೆರಿ ಫಾಸ್ಟ್. ಫಾಸ್ಟ್ ಅನ್ನೋದಿಲ್ಲಿ ಅಡ್ವರ್ಬ್. ಫಾಸ್ಟ್ ಅಂದ್ರೆ ವೇಗವಾಗಿ ಅನ್ನೋ ಅರ್ಥವನ್ನ ಕೊಡ್ತದೆ. ಇಲ್ಲಿ ವೆರಿ ಅನ್ನೋದು ಕೂಡ ಇಲ್ಲಿ ಅಡ್ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ವೆರಿ ಅಂದ್ರೆ ತುಂಬಾ, ಅತಿ ವೇಗವಾಗಿ ಅವನು ಓಡುತ್ತಾನೆ ಅನ್ನೋ ಅರ್ಥವನ್ನ, ಅವರು ಓಡುತ್ತಾರೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಇಲ್ಲಿ ಆರನೇದು ಐ ಹೋಪ್. ಯಾವುದೇ ಇದನ್ನ ನಾವು ಒಂದು ಕೆಲಸವನ್ನ ನಿರೀಕ್ಷೆ ಮಾಡೋದು, ಆಸೆ ಪಡೋದು, ತುಂಬಾ ಅಪೇಕ್ಷೆ ಪಡ್ತೀನಿ ಅನ್ನೋ ಅರ್ಥವನ್ನ ಕೊಡ್ತದೆ. ಐ ಹೋಪ್ ಯುವರ್ ವರ್ಕ್ ಈಸ್ ಗೋಯಿಂಗ್ ವೆಲ್. ಇಲ್ಲಿ ಗೋಯಿಂಗ್ ಅಂದ್ರೆ ನಡೆಯೋದು ಅಂತ ಅರ್ಥ ಮಾಡ್ಕೋಬಿಡಿ, ಆಗುವುದು ಎಂದು ಅರ್ಥವನ್ನ ಮಾಡ್ಕೊಳ್ಳಿ. ಅಂದ್ರೆ ನಿನ್ನ ಕೆಲಸ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಆಗ್ಲಿ ಅಂತ ಹೇಳಿ ನನ್ನ ನಿರೀಕ್ಷೆ ಇದೆ, ನಾನು ಆಶಿಸುತ್ತೇನೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ ಇದು ಆರನೇದು. ಏಳನೇ ಸೆಂಟೆನ್ಸ್ ಅಲ್ಲಿ ಯು ಪಾಸ್ಡ್ ಯುವರ್ ಎಕ್ಸಾಮ್ ವೆಲ್
ಡನ್. ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ತಗೊಂಡಿದ್ದೀನಿ. ಆಶ್ಚರ್ಯಕರವಾಗಿ ಬಂದಾಗ ವೆಲ್ ಅನ್ನೋದು ಸರಿಯಾಗಿ ಅನ್ನೋ ಅರ್ಥವನ್ನ ಕೊಡೋದಿಲ್ಲ. ವೆಲ್ ಡನ್ ಅಂದ್ರೆ ಒಳ್ಳೆಯದು ಅನ್ನೋ ಅರ್ಥವನ್ನ ಕೊಡ್ತದೆ. ಯು ಪಾಸ್ಡ್ ಯುವರ್ ಎಕ್ಸಾಮ್, ಇಲ್ಲಿ ಎಕ್ಸ್ಕ್ಲಾಮೇಟರಿ ಇದೆ ಅಂದ್ರೆ ಆಶ್ಚರ್ಯ ಚಿಹ್ನೆ ಇದೆ. ಹಾಗೆ ವೆಲ್ ಡನ್ ಅನ್ನೋದ್ರು ಕೂಡ ಒಳ್ಳೆಯದು ಅನ್ನೋ ಅರ್ಥವನ್ನ, ಹೌದು ಅನ್ನೋ ಅರ್ಥಕ್ಕೆ ಇಲ್ಲೂ ಕೂಡ ಆಶ್ಚರ್ಯ ಚಿಹ್ನೆ ಇದೆ. ಎಂಟನೇದು, ದ ಶಿಪ್ ಈಸ್ ಗೋಯಿಂಗ್ ಸ್ಲೋಲಿ. ಸ್ಲೋಲಿ ಅಂದ್ರೆ ನಿಧಾನ ಅನ್ನೋ ಒಂದು ಅರ್ಥವನ್ನ ಕೊಡ್ತದೆ ಈ ಅಡ್ವರ್ಬ್. ಅದು ಆದ್ರೆ ನೀವು ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಶಿಪ್ ಅಂದ್ರೆ ನಿಮ್ಗೆ ಹಡಗು ಹೇಗ್ ಹೋಗ್ತಾ ಇದೆ ಅನ್ನೋದ ಅದು ವಿವರಿಸ್ತಾ ಇದೆ. ಅದರಿಂದ ಇಲ್ಲಿ ನಿಧಾನವಾಗಿ ಅದು ಚಲಿಸ್ತಾ ಇದೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಒಂಬತ್ತನೇದು, ವೆಲ್ ವಿ ವಿಲ್ ಹ್ಯಾವ್ ಟು ವಾಕ್ ಕ್ವಿಕ್ಲಿ ಟು ಗೆಟ್ ದೇರ್ ಆನ್ ಟೈಮ್. ಸರಿಯಾದ ವೇಳೆಗೆ ನಾವು ತಲುಪಬೇಕಾದ್ರೆ ನಾವು ಬೇಗನೆ ಅಂದ್ರೆ ಅತಿಯಾಗಿ ವೇಗವಾಗಿ ನಾವು ಅಲ್ಲಿ ಹೋಗಬೇಕು, ನಡಿಬೇಕು ಅನ್ನೋ ಅರ್ಥವನ್ನ ಕೊಡುತ್ತೆ. ಈಗ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನೀವು, ನಿಮಗೆ ಅದು ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನಾವು ಆದಷ್ಟು ನಿಮಗೆ ಆದಷ್ಟು ನಾವು ಕಲಿತಾ ಇದ್ದೀವಿ ಅನ್ನೋ ಒಂದು ನಿರೀಕ್ಷೆ ಇದ್ದಾಗ ಆ ಪಕ್ಷದಲ್ಲಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಈ ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ನ ನೀವು ಫಾಲೋ ಮಾಡಿಕೊಂಡು ನಮ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ.